ಬಿಜಿಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್. ಪತ್ನಿ ಅಪಾರ್ಟ್ಮೆಂಟ್ಗೆ ತೆರಳಿದ ಭೂಪತಿ, ಮನೆಯಲ್ಲೇ ಫಿಸಿಯೋಥೆರಪಿ ಚಿಕಿತ್ಸೆ. ನಟ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಪತ್ನಿಯ ಅಪಾರ್ಟ್ಮೆಂಟ್ಗೆ ತೆರಳಿದ್ದಾರೆ ದಾಸ. ಹೊಸಕೆರೆ ಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ಈಗ ದಾಸ ವಾಸವಿದ್ದು ಅಲ್ಲಿ 48 ದಿನಗಳಿಂದ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಆ ಒಂದು ಆಸ್ಪತ್ರೆಯಿಂದ ಇವತ್ತು ಬೆಳಗ್ಗೆ ಡಿಸ್ಚಾರ್ಜ್ ಆಗಿದ್ದಾರೆ. ಬೆನ್ನು ನೋವಿಗೆ ಚಿಕಿತ್ಸೆ ಪಡಿತಾ ಇದ್ದಂತಹ ದರ್ಶನ್ಗೆ ಯಾವುದೇ ಸರ್ಜರಿ ಇಲ್ಲದೆ ಇವತ್ತು ಫಿಸಿಯೋಥೆರಪಿ ಚಿಕಿತ್ಸೆ ಕೊಟ್ಟು ಡಿಸ್ಚಾರ್ಜ್ ಮಾಡಲಾಗಿದೆ. ಸೊ ಇನ್ನು ಮುಂದೆ ಮನೆಯಲ್ಲೇ ಫಿಸಿಯೋಥೆರಪಿಯನ್ನ ಮಾಡಿಸಿಕೊಳ್ತಾರಾ ಅನ್ನುವ ಪ್ರಶ್ನೆ ಇದೆ. ಅಥವಾ ಮತ್ತೆ ರೆಗ್ಯುಲರ್ ಚೆಕಪ್ಗೆ ಹೋಗಬೇಕು, ಅಲ್ಲಿ ಫಿಸಿಯೋಥೆರಪಿಯನ್ನ ಮಾಡಿಸ್ಕೊಳ್ಬೇಕಾ, ಮನೆಯಲ್ಲೇ ರೆಸ್ಟ್ ಮಾಡಬೇಕಾ, ಈ ತರದ ಒಂದಷ್ಟು ಪ್ರಶ್ನೆಗಳು ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವೈದ್ಯರು ಏನು ಹೇಳಿದ್ದಾರೆ, ಹಾಗೇನೆ ಈಗ ಅಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಈಗಾಗಲೇ 48 ದಿನಗಳ ಕಾಲ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಪಡೆದಂತಹ ನಟ ದರ್ಶನ್ ಇವತ್ತು ಹೊಸಕೆರೆಯಲ್ಲಿರುವಂತಹ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ಬಂದಿದ್ದಾರೆ. ಸೊ ಈಗ ಅಲ್ಲಿ ಯಾವ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ, ಅವರ ಆಪ್ತರುಗಳಾಗಿರ್ಬೋದು ಅಥವಾ ಸಿನಿರಂಗದ ಗಣ್ಯರಾಗಿರ್ಬೋದು, ಜೊತೆಗೆ ಈಗಾಗಲೇ ಫ್ಯಾನ್ಸ್ ಅಲ್ಲಿ ಇದಾರಾ, ಹೇಗೆ ಏನ್ ಹೇಳಿದ್ದಾರೆ ವೈದ್ಯರು ಅನ್ನೋದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ಎಸ್ ನವಿತಾ, ಮೊದಲಿಗೆ ಈ ಒಂದು ಅಪಾರ್ಟ್ಮೆಂಟ್ ಬಳಿ ಯಾವ ತರ ಇದೆ ಅನ್ನೋದನ್ನ ತೋರಿಸ್ಬಿಡ್ತೀನಿ. ಸೊ ನಾವು ಹೇಳೋದಕ್ಕಿಂತ ನಾವು ವಿಜಯದಲ್ಲಿ ನೋಡ್ಬೋದು, ಸದ್ಯಕ್ಕೆ ಇಲ್ಲಿ ಒಂದು ಬಿಗಿ ಭದ್ರತೆ, ಅಂದ್ರೆ ಇವತ್ತಿನ ಭದ್ರತೆನಲ್ಲ, ಇದು ಒಂದು ಅಪಾರ್ಟ್ಮೆಂಟ್ಸ್ ಆದ್ರಿಂದ ಇಲ್ಲಿರುವಂತದ್ದು ಸೆಕ್ಯೂರಿಟಿ ಇದ್ದದ್ದು ಕಾಮನ್. ಯಾಕಂದ್ರೆ ಇದೊಂದು 25 ಎಕರೆ ಜಾಗದಲ್ಲಿರುವಂತಹ ಸಾವಿರಾರು ಫ್ಲಾಟ್ಗಳಿರುವಂತಹ ಒಂದು ಐಷಾರಾಮಿಯಾದಂತಹ ಒಂದು ಅಪಾರ್ಟ್ಮೆಂಟ್. ಸೊ ಇಲ್ಲಿ ಐಷಾರಾಮಿ ಜನರೇ ಇರೋದ್ರಿಂದ ಯಾರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಸುತ್ತ ಒಂದು ಸೆಕ್ಯೂರಿಟಿ ಇರುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಇರುವಂತದ್ದು. ಅದರ ಜೊತೆಗೆ ಅಭಿಮಾನಿಗಳು ಬಂದಿದ್ದಾರಾ ಅಂತ ಕೇಳಿದ್ರಿ, ಸೊ ಅದನ್ನು ಕೂಡ ನಾವು ತೋರಿಸ್ತೀವಿ. ಈಗ ಇಲ್ಲಿ ಯಾವುದೇ ಅಭಿಮಾನಿಗಳು ಬರದ ರೀತಿಯಲ್ಲಿ ಪೊಲೀಸರು ಒಂದು ಟೈಟ್ ಮಾಡಿದ್ದಾರೆ ಅಂತ ಅನ್ಬೋದು. ಯಾರು ಕೂಡ ಇಲ್ಲಿ ಬರೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿರುವಂತಹ ನಿವಾಸಿಗಳು ಇರ್ಬೋದು ಅಥವಾ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನುವಂತ ಕಾರಣದಿಂದ ಸೊ ಇಲ್ಲಿರುವಂತಹ ವಾಸಿಗಳು ಮತ್ತು ಅಪಾರ್ಟ್ಮೆಂಟ್ ಬರುವಂತವರು ಹೊರತುಪಡಿಸಿದ್ರೆ ಬೇರೆ ಯಾರು ಈ ರೋಡಲ್ಲಿ ಬರೋದಕ್ಕೆ ಅವರು ಬಂದು ಇಲ್ಲಿ ನಿಲ್ಲೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಸದ್ಯಕ್ಕೆ ನಾವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಈ ರೋಡ್ ಕ್ಲಿಯರ್ ಆಗಿರುವಂತದ್ದು. ಯಾವುದೇ ಅಭಿಮಾನಿಗಳನ್ನ ನಾವು ಇಲ್ಲಿ ನೋಡೋದಕ್ಕಾಗಲ್ಲ. ಸೊ ಹಾಗಂತ ಯಾರೋ ಅಭಿಮಾನಿಗಳು ಬಂದಿಲ್ವಾ ಅಂತಲ್ಲ, ಬಂದಿದ್ದಂತಹ ಅಭಿಮಾನಿಗಳನ್ನ ಪೊಲೀಸರು ಇಲ್ಲಿ ಯಾರು ಇರಬಾರ್ದು, ನೀವು ಹೋಗಿ ಏನು ಅಂತ ನಿಟ್ಟಿನಲ್ಲಿ ಅವ್ರಿಗೆ ಕಿವಿ ಮಾತನ್ನು ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಸೊ ಅದೇ ಜೊತೆಗೆ ಒಂದು ಅಪಾರ್ಟ್ಮೆಂಟ್ ಬಳಿ ಕೂಡ ಇಲ್ಲಿ ಯಾರು ಕೂಡ ಬರದಾಗಿ ಇವರು ಕೂಡ ಒಂದು ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಇನ್ನು ವೈದ್ಯರ ವಿಚಾರಕ್ಕೆ ಬರೋದಾದ್ರೆ ಅವರಿಗೆ ಯಾವ ರೀತಿಯಾದಂತಹ ಒಂದು ಸಲಹೆ ಕೊಟ್ಟು ಡಿಸ್ಚಾರ್ಜ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಇದುವರೆಗೂ ಕೂಡ ಅವರು ಯಾವುದೇ ಒಂದು ಮಾಹಿತಿಯನ್ನ ಬಿಜಿಎಸ್ ಆಸ್ಪತ್ರೆ ಆಗಲಿ ಅಥವಾ ವೈದ್ಯರಾಗಲಿ ಯಾವುದೇ ಒಂದು ಹೆಲ್ತ್ ಬುಲೆಟಿನ್ ಅಥವಾ ಒಂದು ಪ್ರೆಸ್ ರಿಲೀಸ್ ಮುಖಾಂತರ ಏನೋ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಅವರಿಗೆ ಯಾವ ರೀತಿಯಾದಂತಹ ಒಂದು ಚಿಕಿತ್ಸೆ ಇರುತ್ತೆ ಅದು ಕೂಡ ಗೊತ್ತಿಲ್ಲ. ಏನಕ್ಕೆ ಅಂತಂದ್ರೆ ಡಿಸೆಂಬರ್ 11ಕ್ಕೆ ನಾವು ಸರ್ಜರಿ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ವೈದ್ಯರು ಅವರ ವಕೀಲರ ಮುಖಾಂತರ ಕೋರ್ಟ್ಗೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಸೊ ಆದ್ರೆ ಅಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಅಲ್ಲೊಂದು ಸರ್ಜರಿ ಆಗಿಲ್ಲ ಡಿಸೆಂಬರ್ 11. ಸೊ ಆಗಲೇ ಸುಮಾರು ದಿನಗಳೇ ಆಗಬೇಕಾಗಿತ್ತು. ಆಲ್ರೆಡಿ ಲಾಯರ್ಗಳು ಹೇಳಿರೋ ಪ್ರಕಾರ ಅದು ಕೂಡ ಆಗಿಲ್ಲ. ಸೊ ಇನ್ನು ಚಿಕಿತ್ಸೆ ಯಾವ ತರ ಇದೆಯೋ ಅದು ಕೂಡ ಗೌಪ್ಯ. ಒಟ್ಟಾರೆಯಾಗಿ ಈ ಒಂದು ಮೆಡಿಕಲ್ ಬೇಲ್ ತಗೊಳ್ಬೇಕಾದಂಥ ಸಂದರ್ಭದಲ್ಲಿ ಏನೇನು ಹೇಳಿದ್ರು, ಯಾವ ರೀತಿಯಾದಂಥ ಚಿಕಿತ್ಸೆ ಬೇಕು ಅಂತ ಹೇಳಿದ್ರು, ಅದ್ಯಾವುದೂ ಕೂಡ ಮೇಲ್ನೋಟಕ್ಕೆ ಗಮನಕ್ಕೆ ಬಂದಿಲ್ಲ. ಆದರೆ ಒಳಗಡೆ ಆಸ್ಪತ್ರೆಯ ಒಳಗಡೆ ಯಾವ ರೀತಿಯಾದಂಥ ಒಂದು ಚಿಕಿತ್ಸೆಯನ್ನ ಡಾಕ್ಟರ್ ನವೀನ್ ಅಪ್ಪಾಜಿಗೌಡ ಕೊಡ್ತಾ ಇದ್ದಾರೋ ಅದು ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಸರ್ಜರಿ ಇಲ್ಲದೆ ನೆಮ್ಮದಿಯಾಗಿ ನಗುನಗುತ್ತಾ ತನ್ನ ಮಗನ ಜೊತೆ ಮಡದಿಯ ಜೊತೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂತಹ ನಟ ದರ್ಶನ್ ಈಗ ಈ ಒಂದು ಫ್ಲಾಟ್ಗೆ ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನವಿತಾ, ಥ್ಯಾಂಕ್ ಯು ಸತೀಶ್ ಶಿಕ್ಷಣದ ಡೀಟೇಲ್ಸ್. ಬಿಕೋ ಅನ್ನುತ್ತಿದೆ ದರ್ಶನ್ ಇಷ್ಟದ ನಿವಾಸ. RR ನಗರದ ನಿವಾಸಕ್ಕೆ ನಟ ದರ್ಶನ್ ಬಂದಿಲ್ಲ. ಇವತ್ತು ಬರಬಹುದೇನೋ ಅನ್ನುವಂತಹ ನಿರೀಕ್ಷೆ ಇತ್ತು. ಒಂದಷ್ಟು ಜನ ಫ್ಯಾನ್ಸ್ ಕೂಡ ಅಲ್ಲಿ ಇದ್ರು. ಆ ನಂತರ RR ನಗರ ನಿವಾಸಕ್ಕೆ ಬರಲ್ಲ ಅನ್ನೋದು ಯಾವಾಗ ಗೊತ್ತಾಯ್ತು ಅಲ್ಲಿಂದ ತೆರಳಿದ್ದಾರೆ. ಬಟ್ ನಟ ದರ್ಶನ್ ಅವರು ತನ್ನ ಪತ್ನಿಯ ನಿವಾಸಕ್ಕೆ ತೆರಳಿದ್ದಾರೆ. ಈಗ ಹೊಸಕೆರೆ ಹಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ಇವತ್ತು ಬಂದು ಅಲ್ಲಿ ರೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಪತ್ನಿ ಅಪಾರ್ಟ್ಮೆಂಟ್ ನಲ್ಲಿ ಇರುವಂತಹ ಕಾರಣಕ್ಕಾಗಿ RR ನಗರದಲ್ಲಿರುವಂತಹ ನಟ ದರ್ಶನ್ ಅವರ ಇಷ್ಟದ ನಿವಾಸ ಸದ್ಯಕ್ಕೆ ಬಿಕೋ ಅಂತ ಹೇಳ್ತಾ ಇದೆ. ತೂಗುದೀಪ ನಿವಾಸದ ಮನೆ ಬಳಿ ಅಭಿಮಾನಿಗಳು ಸೇರಿದ್ರು. ಈಗ ಇವರು ಅಲ್ಲಿಗೆ ಬರಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ ಅವರು ಕೂಡ ಅಲ್ಲಿಂದ ತೆರಳಿದ್ದಾರೆ. ಹಾಗಾದ್ರೆ RR ನಗರ ನಿವಾಸದಲ್ಲಿ ಯಾವ ರೀತಿಯಾದಂತಹ ಒಂದು ವಾತಾವರಣ ಇತ್ತು, ಆ ಒಂದು
ಮನೆ ಹೇಗೆ ಬಿಕೋ ಅಂತ ಇದೆ ಅನ್ನೋದರ ಬಗ್ಗೆ ಪ್ರತ್ಯಕ್ಷ ವರದಿಯ ಮೂಲಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವಂಥ ನಟ ದರ್ಶನ್ ಇದೀಗ ಸಂಪೂರ್ಣ ರೆಗ್ಯುಲರ್ ಬೇಲ್ ಮೇಲೆ ಬಿಡುಗಡೆ ಆಗಿರುವಂಥದ್ದು. ಸದ್ಯಕ್ಕೆ ಅವರ ಮನೆ ಮುಂದೆ RR ನಗರದ ಬಳಿ ಇರುವಂಥ ಅವರ ಮನೆ ಮುಂದೆ ಇದ್ದೀನಿ. ಅವರು ಶೂಟಿಂಗ್ ಇಲ್ಲದೆ ಇರುವಂಥ ಸಮಯದಲ್ಲಿ ಅವರ ನಿವಾಸ ಅಂದರೆ RR ನಗರದಲ್ಲಿರುವಂಥ ಈ ಮನೆಯಲ್ಲಿ ಅವರು ಕಾಲವನ್ನು ಕಳೆಯೋದಕ್ಕೆ ಇಷ್ಟಪಡ್ತಾ ಇದ್ರು. ಆದರೆ ಈ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾದ ಬಳಿಕ ಬಳ್ಳಾರಿಯಿಂದ ಬಂದು ಮಧ್ಯಂತರ ಜಾಮೀನನ್ನು ಏನು ಪಡೆದುಕೊಂಡು ಬಂದರು, ಆ ಸಂದರ್ಭದಲ್ಲೂ ಕೂಡ ಅವರು ಈ ಮನೆಗೆ ಬರದೆ ನೇರವಾಗಿ ತನ್ನ ಪತ್ನಿ ವಿಜಯಲಕ್ಷ್ಮಿ ಅವರ ಫ್ಲ್ಯಾಟಿಗೆ ಹೋಗಿರುವಂಥದ್ದು. ಅದಾದ ಬಳಿಕ ಕೆಂಗೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಇದೀಗ ರೆಗ್ಯುಲರ್ ಬೇಲ್ ಮೇಲೆ ಅವರು ಅವ್ರಿಗೆ ಜಾಮೀನು ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಯಿಂದನೂ ಕೂಡ ಬಿಡುಗಡೆಯಾಗಿರುವಂಥದ್ದು. ಆದಾಗಿಯೂ ಕೂಡ ಅವರು RR ನಗರದಲ್ಲಿರುವಂಥ ತನ್ನ ಮನೆಗೆ ಇದುವರೆಗೂ ಕೂಡ ಬಂದಿಲ್ಲ. ಅವರು ಆಸ್ಪತ್ರೆಯಿಂದನೂ ಕೂಡ ಡಿಸ್ಚಾರ್ಜ್ ಆಗಿ ನೇರವಾಗಿ ಹೊಸಕೆರೆ ಬಳಿ ಇರುವಂತಹ ವಿಜಯಲಕ್ಷ್ಮಿ ಅವರ ಫ್ಲ್ಯಾಟಿಗೆ ಹೋಗಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಚಟುವಟಿಕೆಗಳು ನಡೀತಾ ಇಲ್ಲ. ಅವರ ಫ್ಯಾನ್ಸ್ಗಳು ಕೂಡ ಸಾಕಷ್ಟು ಮಂದಿ ಪ್ರತಿದಿನ ಇಲ್ಲಿ ಬಂದು ಹೋಗ್ತಾ ಇದ್ರು. ಆದರೆ ಈ ಒಂದು ಪ್ರಕರಣ ಆದ ಬಳಿಕ ಇದೀಗ ಸಂಪೂರ್ಣವಾಗಿ ಅವರ ಮನೆ ಬಿಕೋ ಅಂತ ಇರುವಂಥ ದೃಶ್ಯಗಳು ನಾವು ನೋಡ್ತಾ ಇರುವಂಥದ್ದು. ಒಟ್ಟಾರೆ ಅವರು ಶೂಟಿಂಗ್ ಇಲ್ಲದೆ ಇರುವಂಥ ಸಮಯದಲ್ಲಿ ಏನು ಕಾಲವನ್ನು ಕಳೆಯೋದಕ್ಕೆ ನರಸೀಪುರ ಬಳಿ ಇರುವಂಥ ಒಂದು ಫಾರ್ಮ್ ಹೌಸನ್ನು ಆಯ್ದುಕೊಳ್ತಾ ಇದ್ರು. ಅದೇ ರೀತಿ ಅವರ ಮನೆಯಲ್ಲೂ ಕೂಡ ಸಾಕಷ್ಟು ಸಮಯವನ್ನು ಅವರು ಕಳೀತಾ ಇದ್ರು. ಆದರೆ ಈ ಪ್ರಕರಣದಲ್ಲಿ ಕೊಲೆ ಆರೋಪಿಯಾಗಿ ಬಂಧನವಾದ ಬಳಿಕ ಅವರು ಸಂಪೂರ್ಣವಾಗಿ ಮನೆಯಿಂದ ದೂರ ಆಗಿರುವಂಥದ್ದು. ಈಗ ಕೆಂಗೇರಿ ಆಸ್ಪತ್ರೆಯಿಂದ ಬಿಡುಗಡೆಗೊಂಡ ಬಳಿಕವೂ ಕೂಡ ಅವರು ಈ ಕಡೆ ಬಾರದೆ ತನ್ನ ಪತ್ನಿಯ ನಿವಾಸಕ್ಕೆ ಹೋಗಿರುವಂಥದ್ದು. ಬೆಂಗಳೂರಿನಿಂದ ಆಶಿಕ್ ಮುಲ್ಕಿ, ನ್ಯೂಸ್ 8.